ರಾಮಚಂದ್ರ, ರಘುರಾಮ ಓ ರಘುರಾಮ, ಕೇಳು. ರಘುರಾಮ ಕೇಳು, ಸಾಸಿರಿನ ವಂಶದ ಪದಲಿ ಮಗುಚೀತು ಸೊರಗಿ ಪ್ರಿಯವು. ಸಾಸಿರ ವಂಶದ ಪದಲಿ ಮಗುಚೀತು ಸೊರಗಿ ಇಂದ್ರಿಯವು. ತಪದಲ್ಲಿ ಮಗುಚೀತು ಸೊರಗಿ ಇಂದ್ರಿಯವು. ಸೊಗಸಿತು ನಿನ್ನಿಂದ, ಸೊಗಸಿತು ನಿನ್ನಿಂದ ಆತಿಥ್ಯ ಪಡೆಯಲು. ಸೊಗಸಿತು ನಿನ್ನಿಂದ ಆತಿಥ್ಯ ಪಡೆಯಲು ಹೋಗುವುದಾಯ್ತಿ ಪುರಕ್ಕೆನಲು. ರಾಮಚಂದ್ರ ಸ್ವಾಮಿ, ನಾನು ಬಂದ ಕಾರಣವನ್ನು ಕೇಳ್ತಾ ಇದ್ದೀಯ. ಹೌದು. ಇಲ್ಲಿಯವರೆಗೂ ಕೂಡ ಘೋರವಾದ ತಪಸ್ಸಿನಲ್ಲಿ ನಾನು ನಿರತನಾಗಿದೆ. ನಾನು ಸ್ವಾಭಾವಿಕವಾಗಿ ಯಾವ ಆಹಾರವನ್ನು ತೆಗೆದುಕೊಳ್ಳುವವನೇ ಅಲ್ಲ. ಒಂದು ವೇಳೆ ತೆಗೆದುಕೊಂಡರೆ ತಪಸ್ಸಿನ ಕಾಲದಲ್ಲಿ ಕೇವಲ ದುರ್ವಾರಸ. ಓಹೋ. ಇದನ್ನ ಶ್ರುತಿ ದೇವತೆಯರು ಪರೀಕ್ಷೆ ಮಾಡಿ ತಿಳಿದುಕೊಂಡಿದ್ದಾರೆ. ಬೇರೆಯವರಿಗೆ ಅದು ಗೊತ್ತಾಗಲಿಕ್ಕಿಲ್ಲ. ಏಕಾಂತದಲ್ಲಿ ನನ್ನನ್ನು ಸಂಧಿಸಿ ನನ್ನ ಊಟದ ರಹಸ್ಯವನ್ನು ತಿಳ್ಕೊಳ್ಬೇಕು ಅಂತ 56 ಬಗೆಯ ಅಡಿಗೆಯನ್ನು ಮಾಡಿಕೊಂಡು ಬಂದಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಸ್ತ್ರೀ ರೂಪದಿಂದ. ಆವಾಗ ನಾನು ಅದನ್ನೆಲ್ಲ ಸ್ವೀಕರಿಸುವುದಿಲ್ಲ, ಹಾಗೆ ತೆಗೆದುಕೊಳ್ಳುವ ಅಭ್ಯಾಸವಿಲ್ಲ. ಇನ್ನು ಸ್ವೀಕರಿಸಲೇಬೇಕು ಅಂತಾದ್ರೆ ನನ್ನ ಬಾಯಿಗೆ ಹಾಕಿ ಅಂತ ಹೇಳಿದೆ. ಬಾಯಿ ಕಳೆದದ್ದಷ್ಟೇ, ಅಷ್ಟು ಹಾಕಿದ್ರು. ಹಾಕಿದ ಮೇಲೆ ಅವರಿಗೆ ಹೋಗುವಾಗ ಒಂದು ಸಮಸ್ಯೆ ಬಂತು. ಸಂತೋಷವಾಯಿತು, ನಾವು ತಂದದ್ದನ್ನು ನೀವು ತೆಗೆದುಕೊಂಡ್ರಿ. ನಾವು ಈಗ ಹೋಗುವಾಗ ಮಧ್ಯದಲ್ಲಿ ಒಂದು ನದಿ ಬರ್ತದೆ, ಅದನ್ನು ದಾಟ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಮಹಾತ್ಮರಾದ ತಾವು ಇದನ್ನ ನಮಗೆ ತಿಳಿಯಪಡಿಸಬೇಕು ಅಂತ ಕೇಳಿದಾಗ ನಾನು ಅವರಿಗೆ ಒಂದು ಮಾತು ಹೇಳಿದೆ. ಕೇವಲ ದುರ್ವಾರಸವನ್ನು ಕುಡಿದು ಇಲ್ಲಿಯವರೆಗೂ ದೂರ್ವಾಸನು ವ್ರತಿ ನಿರನ್ನೋ ನಿರ್ವಾರಿ ವರ್ತತೆ ಕ್ಷಿತಿತಲೆ ತರ್ಹಿ ನೋ ದೇಹಿ ಮಾರ್ಗಂ ವೈ. ಹಾಗಿದ್ದರೆ, ಇದು ಸತ್ಯವಾದರೆ ನದಿಯೇ ನಮಗೆ ದಾರಿ ಕೊಡು ಅಂತ ಕೇಳಿ, ದಾರಿ ಬಿಡ್ತದೆ ಅಂತ ಅವರು ಹಾಗೆ ಹೇಳಿದರು. ದಾರಿ ಬಿಡ್ತು. ನನ್ನ ಬಾಯಿಗೆ ಸುರಿದದ್ದೆಷ್ಟು? 56 ಜನ, 56 ರೀತಿಯ ಅಡಿಗೆ 4. ಆದ್ರೆ ನದಿ ದಾರಿ ಬಿಡ್ತು. ಇದರ ಅರ್ಥವೇನು? ಮಹಾತ್ಮರ ಚರ್ಯೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ ಅಂತ. ಇಲ್ಲ, ಇದು ನಿನ್ನಂತವನಿಗೆ ಮಾತ್ರ ವೇದ್ಯವಾಗುವುದು. ತಪಸ್ಸಿಗೆ ಈಗ ದೂರ್ವಾರಸವನ್ನು ಬಿಟ್ಟು 1000 ವರ್ಷ ತಪಸ್ ಮಾಡಿದೆ. ಈಗ ಎಚ್ಚರವಾದದ್ದಷ್ಟೇ ನನಗೆ. ಇಂದ್ರಿಯಗಳು ಸೊರಗಿ ಹೋಗಿದೆ. ಯಾಕೆಂದ್ರೆ ಇಲ್ಲಿಯವರೆಗೂ ಇಂದ್ರಿಯಗಳಿಂದ ಆಚೆಗಿದ್ದು ಬಿಟ್ಟಿದ್ದೆ ನಾನು. ಅಂತರ್ಮುಖವಾದ ಇಂದ್ರಿಯಗಳು ಅಂತ ಸ್ಥಿತಿಯಲ್ಲಿ ಇದ್ದವು. ಈಗ ಇಂದ್ರಿಯ ಬಹಿರ್ಮುಖವಾದಾಗ ಇಂದ್ರಿಯಗಳು ಸ್ವಾಭಾವಿಕವಾದ ಅಪೇಕ್ಷೆಗೆ ಒಳಪಟ್ಟು ಅದು ಬೇಕಾಗಿದ್ದವಕ್ಕೆ. ಕಣ್ಣು ಈಗ ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಂದ. ಕಿವಿ ಸರಿಯಾಗಿ ಕೇಳಲಿಕ್ಕೆ, ಯಾಕೆಂದ್ರೆ ಒಳಗಡೆ ಬೇಕಾಗಿರುವಂತ ವ್ಯವಸ್ಥೆ ಇದ್ರಲ್ವ ಅದಕ್ಕೆಲ್ಲ ಇಂದ್ರಿಯಗಳಿಗೆ. ಹಾಗಾದ್ರೆ ಈಗ ತೆಗೆದುಕೊಳ್ಳಬೇಕು. ಯಾರ ಅನ್ನವನ್ನು ತೆಗೆದುಕೊಳ್ಳುವುದು? ಯಾರ್ಯಾರ ಅನ್ನವನ್ನೆಲ್ಲ ನಾನು ತಿನ್ನುವುದಿಲ್ಲ. ಅನ್ನಂ ಅಶಿತಂ ತ್ರೇಧಾ ವಿಭಜ್ಯ ಯತ್ ಸಾರಂ ತನ್ ಮನಃ. ಊಟ ಮಾಡಿದ ಅನ್ನ 3 ಭಾಗ ಆಗ್ತದೆ. ಅದರಲ್ಲಿ ಮೊದಲ ಭಾಗ ಮಲವಾಗಿ ಹೋಗ್ತದೆ, 2ನೇ ಭಾಗ ವೀರ್ಯವಾಗ್ತದೆ, 3ನೇ ಭಾಗ ಮನಸ್ಸಾಗ್ತದೆ. ಹಾಗಾದ್ರೆ ಮನಸ್ಸಿನ ನಿರ್ಮಾಣ ಅನ್ನದಿಂದ ಆಗ್ತದೆ ಅಂತ ಆದ್ರೆ ಯಾರ್ಯಾರ ಅನ್ನ ಎಲ್ಲ ತಿನ್ನುವವನಲ್ಲ ದೂರ್ವಾಸ. ಹಾಗಾದ್ರೆ ಯಾರ ಅನ್ನ ಬೇಕು? ಶ್ರೀರಾಮಚಂದ್ರನಂತ ಸತ್ಯಸಂಧ, ಧರ್ಮನಿಷ್ಠನಾಗಿರುವಂತ, ಶಾಂತ ಮೂರ್ತಿಯಾಗಿರುವ ನಿನ್ನ ಅನ್ನವನ್ನು ಬಯಸಿ ಬಂದವನು ನಾನು. ನನಗೊಂದು ಸತ್ಕಾರ ಬೇಕು, ಒಳ್ಳೆ ಅಡಿಗೆ ವ್ಯವಸ್ಥೆ ಆಗ್ಬೇಕೀಗ. ಅಷ್ಟಕ್ಕೆ ಬಂದದ್ದಷ್ಟೇ, ವಿಷಯ ಏನಿಲ್ಲ. ಇದು ಸ್ಥೂಲ, ಸೂಕ್ಷ್ಮವನ್ನು ನಾನು ಹೇಳೋದಿಲ್ಲ, ನೀನು ತಿಳ್ಕೋಬೇಕು. ನಿಮ್ಮಂಥವರ ಸ್ಥೂಲ ಮತ್ತು ಸೂಕ್ಷ್ಮ. ಹೌದೌದು. ನಿಮ್ಮ ಮುಖಕ್ಕೆ 2 ಆಕೃತಿ ಇರ್ತದೆ, ಬೇಕಾಗ್ತದೆ ಸಂದರ್ಭ, ಅದು ನಿಮ್ಮ ಪ್ರಕೃತಿ. ಹೌದು. ಆಗ್ಲಿ ತಮ್ಮ ಲಕ್ಷ್ಮಣ. ಅಣ್ಣ ನಗುತ್ತ ಲಕ್ಷ್ಮಣ ವಿಗಡಾರಿ ಮೂದಿ
ಬಿಟ್ಟು ಜಗದೇಕ ವೀರನೇ ನಿಸಿದ. ಲಕ್ಷ್ಮಣ, ಅಣ್ಣಯ್ಯ, ಒಮ್ಮೊಮ್ಮೆ ಕಾಲ ಪ್ರವಾಹದ ಒಟ್ಟಿಗೆ ನಾವು ತೇಲಿ ಹೋಗ್ತಾ ಇರ್ತೇವೆ. ಆ ಪ್ರವಾಹದ ಓಘಕ್ಕೆ ಸಿಲುಕಿ ಸಾಗುವಾಗ ಸಾಗುತ್ತಿರುವ ಯಾವ ಕ್ಷಣದ ವಿಭಾಗವನ್ನು ಯೋಚಿಸುವ ವಿವೇಚನೆ ನಮಗಿರುವುದಿಲ್ಲ. ಆದರೂ ಸಾಗ್ತಾ ಇದ್ದೇವೆ. ಅನಿರೀಕ್ಷಿತವಾಗಿ ಆಗಮಿಸಿದ ಕಾಲಪುರುಷ, ಏಕಾಂತ ಭವನದ ಅವಶ್ಯಕತೆ, ದೇವರಹಸ್ಯದ ಕುರಿತು ಸಮಾಲೋಚನೆ, ಏಕಾಂತ ಭವನದ ಗೌಪ್ಯ ಸಂರಕ್ಷಣೆಗೋಸ್ಕರವಾಗಿ ನಿನ್ನನ್ನು ನಿಯೋಜಿಸಿದ್ದು, ಆಲೋಚನೆಯಲ್ಲಿ ಮಗ್ನರಾಗುತ್ತಿರುವಾಗ ದೂರ್ವಾಸ ಮುನಿ ಸಮೇತವಾಗಿ ನಿನ್ನ ಆಗಮನ, ಒಂದು ಅರ್ಥದಲ್ಲಿ ಈ ವಿಚಿತ್ರ ವಿಲಕ್ಷಣವಾದಂಥ ಪ್ರವಾಹದ ಜೊತೆಗೆ ನಾವೆಲ್ಲರೂ ಸಾಗಿ ಹೋಗ್ತಾ ಇದ್ದೇವೆ. ನಿಂತು ಯೋಚಿಸುವಾಗ ಈ ಪ್ರವಾಹದ ಜೊತೆಯಲ್ಲಿ ಹೋಗುವ ವೇಗದ ಪ್ರತಿಯೊಂದು ಕ್ಷಣಕ್ಕೂ ಕಥೆ ಇದೆ, ಅದಕ್ಕೊಂದು ಅಂತರಂಗ ಇದೆ, ಅದಕ್ಕೊಂದು ವ್ಯಥೆ ಇದೆ. ಈ ಪ್ರಜ್ಞೆ ನಮಗೆ ಬರದೇ ಇರುವಷ್ಟು ವೇಗವಾಗಿ ನಾವು ಸಾಗಿಬಿಟ್ಟಿದ್ದೇವೆ. ಈಗ ನಿನ್ನಲ್ಲಿ ಅತ್ಯಂತ ಮಹತ್ವದ ಆಲೋಚನೆಯನ್ನು ಹೇಳ್ತಾ ಇದ್ದೇನೆ. ಏನನ್ನದು? ದೂರ್ವಾಸ ಮುನಿಗಳು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಇದ್ದಕ್ಕಿದ್ದ ಹಾಗೆ ಎಚ್ಚೆತ್ತುಕೊಂಡು ತಮ್ಮ ವಿಲಕ್ಷಣವಾದಂಥ ದೈಹಿಕವಾದ ಹಸಿವೆ ನಿವಾರಣೆಗೆ ಎಲ್ಲಿ ಹೋಗಬೇಕು ಅಂತ ಯೋಚಿಸಿದರು. ಅಯೋಧ್ಯೆಯಲ್ಲಿ ರಾಮನ ಅನ್ನವನ್ನು ಉಣ್ಣಬೇಕು ಅಂತ ಯೋಚಿಸಿದರು. ತಾನಿಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಣ, ಅಣ್ಣಯ್ಯ, ಇವುಗಳ ವಿಶ್ಲೇಷಣೆಯನ್ನ ಬೌದ್ಧಿಕವಾಗಿ ಮಾಡುವುದು ಇಲ್ಲಿ ಮುಖ್ಯ ಅಲ್ಲ. ಭಾವುಕತೆಯಿಂದ ಒಮ್ಮಿಂದೊಮ್ಮೆ ಸ್ವೀಕರಿಸುವುದೂ ಮುಖ್ಯ ಅಲ್ಲ. ಆದರೆ ಯಂತ್ರವತ್ತಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದದ್ದು ನನ್ನ ಮತ್ತು ನಿನ್ನ ಧರ್ಮ. ಇರಲಿ, ಅಯೋಧ್ಯ ನಾಡಿನ ಅಧಿಪತಿಗಳಾದಂಥ ನಮ್ಮ ಅರಮನೆಯ ಅನ್ನವನ್ನ ಕೋಟಿ ಜನರು ಆ ಮೂಲಕವಾಗಿ ತಮ್ಮ ಹಸಿವೆಯನ್ನ ನಿವಾರಿಸಿಕೊಂಡಿದ್ದಾರೆ. ಆದರೆ ದೂರ್ವಾಸರಿಗೂ ಆ ಅನ್ನ ಬೇಕು ಅಂತ ಕಂಡುತ್ತಲ್ಲ, ಇದು ನಮ್ಮ ಮನೆಯ ಅನ್ನದ ಅದೃಷ್ಟ ಅಂತ ಹೇಳಬೇಕು. ಯಾರ್ಯಾರ ಹೊಟ್ಟೆಗೋ ಅನ್ನ ತುಂಬುವುದು ಮುಖ್ಯ ಅಲ್ಲ, ಯಾರ್ಯಾರ ಹೊಟ್ಟೆ ಕೊಟ್ಟಿದ್ದು ಅನ್ನೋದು ಮುಖ್ಯ. ಅಯೋಧ್ಯೆಯ ಅರಮನೆಯ ಚರಿತ್ರೆಯಲ್ಲಿ ದಾಖಲಿಸಬಹುದಾದಂಥ ಒಂದು ಸಂದರ್ಭ. ದೂರ್ವಾಸ ಮುನಿಪೋತ್ತಮರ ಸಾವಿರ ವರ್ಷಗಳ ತಪಸ್ಸಿನ ಮೂಲಕವಾಗಿ ಉಂಟಾದ ದೈಹಿಕ ಭೀಕರ ಹಸಿವೆಯ ನಿವಾರಣೆ ನಮ್ಮ ಅರಮನೆಯ ಒಂದು ತುತ್ತು ಅನ್ನದಿಂದ ನಿವಾರಣೆ ಆಯಿತು ಅಂತಾದರೆ ಎಂಥ ಪುಣ್ಯ ನಮ್ಮ ವಂಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಅರಮನೆಗೆ. ಹಾಗಾಗಿ ಬಾಯಿದೆರೆದು ನನಗೆ ಊಟ ಬೇಕು ಅಂತ ಕೇಳುತ್ತಿದ್ದಾರೆ. ಅವರನ್ನು ಯಥೋಚಿತವಾಗಿ ಸತ್ಕರಿಸಬೇಕಾದ ಕರ್ತವ್ಯ ನಿನ್ನದಾಗಿದೆ. ಆಗಲಿ ಅಣ್ಣಯ್ಯ. ಲಕ್ಷ್ಮಣ, ಅಣ್ಣ, ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕೇವಲ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಲ್ಲ, ಈ ಮನೆಯ ಅನ್ನಕ್ಕೆ ಅಪೇಕ್ಷಿಸಿದ್ದಾರೆ. ನಾವು ಯಾರ್ಯಾರೋ ಮನೆಗೂ ಹೋಗುತ್ತೇವೆ, ಅಲ್ಲಿ ಉಣ್ಣಬೇಕು ಅಂತ ಹೋಗುವುದಲ್ಲ. ಬೇರೆ ಬೇರೆ ಕಾರ್ಯ ಕಾರಣಗಳಿಗಾಗಿ ಇನ್ನೊಬ್ಬರ ಮನೆಯ ಜಗಲಿಯಲ್ಲಿ ನಾವು ಕುಳಿತುಕೊಳ್ಳುತ್ತೇವೆ. ಕೆಲವರ ಮನೆಯ ಅನ್ನವನ್ನು ಮಾತ್ರ ಅಪೇಕ್ಷಿಸುತ್ತೇವೆ. ಹಾಗಾಗಿ ಬಂದ ವ್ಯಕ್ತಿಯ ಮತ್ತು ಕೊಡುವ ಈ ಮನೆಯ ಅನ್ನದ ಪೂರ್ವ ಯಾವುದೋ ಋಣ ಇದು. ಇದನ್ನು ಅರ್ಪಿಸಬೇಕಾದದ್ದು ನಮ್ಮ ಮನೆತನದ ಘನತೆ. ದೂರ್ವಾಸ ಮುನಿಗಳ ಎಲ್ಲ ನಿರೀಕ್ಷೆಯನ್ನು ತಲುಪುವ ಹಾಗೆ ಚೆನ್ನಾಗಿ ಅವರನ್ನು ಸತ್ಕರಿಸಿ ಉಪಚರಿಸಿ. ಲಕ್ಷ್ಮಣ, ಹೀಗೆ ಅವರನ್ನು ಉಪಚರಿಸಿ ಆ ಕಡೆಗೆ ಕಳುಹಿಕೊಟ್ಟ ಮೇಲೆ ಸಭೆಗೆ ಬಂದು ಸೇರು. ಆಗಲಿ ಪೂಜ್ಯರೇ, ಬನ್ನಿ. ಪ್ರಾಗಗ್ರವಾಗಿ ಎಲೆಯನ್ನು ಇಟ್ಟಿದ್ದೇನೆ.
ಸ್ವಾಮಿ, ಹ್ಮ್. ಪರಿವೇಷಣಕ್ಕೆ ಒಂದು ಕ್ರಮ ಅಂತಿದೆ. ಹೌದು. ಅರಣ್ಯದ ಕ್ರಮ ಬೇರೆ ಇರಬಹುದು, ಅರಮನೆಯ ಕ್ರಮವನ್ನು ನೀವು ಒಪ್ಪಿಕೊಡ್ತೀರಿ ಅಂತ ನಾನು ಆಯ್ತಾಯ್ತು, ಭಾವಿಸಿದೆ. ನಿಮ್ಮ ಪದ್ಧತಿಯಂತೆ ಹಾಕಿ. ಸ್ವಾಮಿ, ಹ್ಮ್. 1000 ವರ್ಷಗಳ ಕಾಲ ನೀವು ಉಪವಾಸ ಇದ್ದವರು. ಹ್ಮ್. ನೀವು ಉಪವಾಸ ಇದ್ದ ಕಾಲ ಎಲ್ಲ ರಾಮರಾಜ್ಯ ಕಂಗೊಳಿಸ್ತಾ ಇತ್ತು. ಹ್ಮ್. ನಿಮ್ಮಂಥವರು ಉಪವಾಸ ಇರೋದೇ ಲೋಕದ ಹೊಟ್ಟೆ ತುಂಬಲಿ ಅಂತ. ಹೌದು. ಈಗ ನಿಮಗೂ ಹಸಿವಾಗಿದೆ ಅಂತ ಆದ್ರೆ ಹ್ಮ್. 1000ದ ಹಸಿವೆ ಇದು. ಹ್ಮ್. ಹೌದಲ್ಲ? ಹ್ಮ್. ನಿಜ. ನಿಮ್ಮ ತಪಸ್ಸು 1000ದ ತಪಸ್ಸು, ಹ್ಮ್. ನಿಮ್ಮ ಮಾತು 1000ದ ಮಾತು, ಹ್ಮ್. ನಿಮ್ಮ ಹಸಿವು 1000ದ ಹಸಿವು ಅಂತಾದ್ರೆ ಹ್ಮ್. ಬಡಿಸೋದಕ್ಕೆ ಅಣ್ಣಯ್ಯ ನನಗೆ ಅವಕಾಶ ಕೊಟ್ಟಿದ್ದಾರೆ. ಹ್ಮ್. ಕಾರಣ ಅತ್ತಿಗೆ ಮನೆಯಲ್ಲಿ ಇಲ್ಲ. ಹ್ಮ್. ಅತ್ತಿಗೆ ಇದ್ದಿದ್ರೆ ಅಣ್ಣಯ್ಯನೇ ಹಸ್ತೋದಕವನ್ನು ಹಾಕ್ತಿದ್ದ. ಹ್ಮ್. ಆದರೆ ನನ್ನ ಸಹಧರ್ಮಿಣಿ ಇದ್ದಾಳಲ್ಲ ಜೊತೆಗೆ, ಆಯ್ತು. ಆದ್ದರಿಂದ ಹಸ್ತೋದಕ ಕೊಡುವ ಅವಕಾಶವನ್ನ ಅಣ್ಣಯ್ಯ ನನಗೆ ಕಲ್ಪಿಸಿದ್ದಾರೆ. ನೀನು ನನಗೆ ಬಡಿಸಿದ ಮೇಲೆ ಹ್ಮ್. ಮತ್ತೆ ಬಡಿಸಬೇಕಣ್ಣ. ಹ. ಇನ್ಯಾರಿಗಾರು ಬಡಿಸಬೇಕು ನೀನು. ಸ್ವಾಮಿ, ಹ. ತಾವು ಉಂಡು ತೇಗಬೇಕು ಅಂತ ನಾನು ಹೇಳೋದಿಲ್ಲ. ಹ. ಯಾಕೆ ಅಂದ್ರೆ ಹ್ಮ್. ಆ ಪರೀಕ್ಷೆಗೆ ಚತುರ್ವೇದಗಳೇ ತೊಡಗಿ ಸೋತಿವೆ ಅಂತ ನೀವು ಹೇಳಿದ್ದೀರಿ. ಹೌದು. ನಾನೇನು ಚತುರ್ವೇದಿ ಅಲ್ಲ, ತ್ರಿವೇದಿ ಅಲ್ಲ, ದ್ವಿವೇದಿ ಅಲ್ಲ. ಆದರೆ ವೇದನೆ ಮಾತ್ರ ನನಗುಂಟಲ್ಲ. ನಿಮ್ಮ ಹೊಟ್ಟೆಯನ್ನು ತುಂಬಿಸಬೇಕು ಎನ್ನುವ ವೇದನೆ ಉಂಟು. ಸ್ವಾಮಿ, ನಿಮಗೆ ನಮ್ಮ ಅನ್ನ ಅದು ಅಪ್ಯಾಯನ ಆಗುತ್ತದೆ ಅಂತ ಆದ್ರೆ ನಮ್ಮನ್ನ ಒಪ್ಪಿಸಿಕೊಳ್ತೇವೆ. ಆಯ್ತು, ಸಂತೋಷ. ತೃಪ್ತಿ ಆಯ್ತು, ತೃಪ್ತಿ ಆಯ್ತು. ನಾವು ಬರ್ತೇವೆ ಇನ್ನು. ಶಂಭೋ ಶಂಕರ. ರಾಮಚಂದ್ರ ಸಭೆಯ ಸೇರುತ್ತಾ ನಿಷ್ಠರವಾಯೇರಿ ಭೂಮಿ ಪಾಲರನ್ನುವ ಗ್ರಹಿಸುತ್ತಾ, ನಿಷ್ಠರವಾಯೇರಿ ಭೂಮಿ ಪಾಲರನ್ನುವ ಗ್ರಹಿಸುತ್ತಾ, ಆ ಮುನೀಶನನ್ನು ಪೂಜಿಸಿ ಹೇಮವನ್ನು ಮುರಿದಾನೆಂದು, ಆ ಮುನೀಶನನ್ನು ಪೂಜಿಸಿ ಹೇಮವನ್ನು ಮುರಿದಾನೆಂದು, ಊರ್ಮಿಳಾಮನೋಪಿ ಶಶಿಯ ಪ್ರೇಮದಿಂದ ಕರೆದು ಕೇಳ, ಶಶಿಯ ಪ್ರೇಮದಿಂದ ಕರೆದು ಕೇಳ, ರಾಮಚಂದ್ರ ಸಭೆಯ ಸೇರುತ್ತ. ಅರ್ಥವಾಗದ ಜೀವನದ ವ್ಯವಸ್ಥೆಗೆ ನಮ್ಮ ಅಸಹಾಯಕತೆಯನ್ನು ಸೂಚಿಸಬೇಕೋ ಅಥವಾ ಅದರ ಮೇಲೆ ನಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕೋ ಎಂಬ ಗೊಂದಲವನ್ನು ಹುಟ್ಟಿಸುವ ಸನ್ನಿವೇಶ ಇದು. ಅಲ್ಲದೆ ಇದ್ದರೆ ಸಾವಿರಾರು ವರ್ಷಗಳ ಮುಂದೆ ಏನಾಗಬಹುದು, ಹಿಂದೆ ಏನಾಗಿದೆ, ಈಗ ಏನು ನಡೆಯುತ್ತಿದೆ ಎಂಬುದರ ಪ್ರಜ್ಞೆಯನ್ನು ಪ್ರಖರವಾಗಿ ತಿಳಿದಂಥ ನಾನು, ನನ್ನ ತಮ್ಮನೋ ಇವತ್ತು ಚಿತ್ರ ವಿಚಿತ್ರವಾದಂಥ ಸಾಮಾನ್ಯರಿಗೂ ಅರ್ಥವಾಗಬಹುದಾದ ಅವಸ್ಥೆಗೆ ನಾವು ಸಿಲುಕಿದ್ದೇವೆ. ದೇವರಹಸ್ಯದ ಮಾತುಕತೆಯಲ್ಲಿ ಮುಂದಾಗುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ ಲಕ್ಷ್ಮಣನನ್ನ ನಿಯೋಜಿಸಿದ್ದೆ ರಹಸ್ಯ ಸಂರಕ್ಷಣೆಗೆ. ಆದರೆ ಏನು ಮಾಡೋಣ, ರಹಸ್ಯ ಬಯಲಾಗಬಹುದಾದ ಸಾಧ್ಯತೆಗಳು ಅನಿರೀಕ್ಷಿತವಾಗಿ ಒದಗಿ ಬಂತು. ಕಾಲಪುರುಷ ಹೇಳಿದ್ದೇನು, ರಾಮ ನುಡಿದಂತೆ ನಡೆ, ನುಡಿದಂತೆ ನಡೆ. ಯಾಕೆ ಲಕ್ಷ್ಮಣನಿಂದ ಹೀಗಾಗಿರಬಹುದು? ಹೀಗೆಲ್ಲ ಯೋಚಿಸುತ್ತಾ ಯೋಚಿಸುತ್ತಾ ಕೇವಲ ಯೋಚನೆಯೇ ಇಲ್ಲಿ ಪರಿಹಾರವಲ್ಲ, ಸಂಬಂಧಿಸಿದ ವ್ಯಕ್ತಿಯನ್ನ ವಿಚಾರಿಸುವುದು ಪರಿಹಾರಕ್ಕೆ ಒಂದು ಮಾರ್ಗ. ತಮ್ಮ ಲಕ್ಷ್ಮಣ, ಸಮಯಕ್ಕೆ ಸರಿಯಾಗಿ ಸಭೆಗೆ ಬಂದು ಸೇರಿಕೋ ಅಂತ ಹೇಳಿದ ಪ್ರಕಾರವಾಗಿ ಬರ್ತಾ ಇದ್ದಾನೆ ಲಕ್ಷ್ಮಣ.
ಅಯೋಧ್ಯೆಯ ರಾಜಸಿಂಹಾಸನಕ್ಕೆ ತಲೆಬಾಗಿ ವಂದಿಸ್ತಾ ಇದ್ದೇನೆ. ಪ್ರಭು ರಾಮಚಂದ್ರನಿಗೆ ಜಯ ಆಗಲಿ. ಲಕ್ಷ್ಮಣ, ದೂರ್ವಾಸ ಮುನಿಗಳನ್ನ ಯಥೋಚಿತವಾಗಿ ಉಪಚರಿಸಿದೆಯೇನೋ? ಅಣ್ಣ, ನಿನ್ನ ಮಾತಿನಲ್ಲಿ ಚಾ ಚೂ ವ್ಯತ್ಯಾಸ ಆಗದೇ ಇದ್ದ ಹಾಗೆ ನಾನು ಉಪಚಾರ ಮಾಡಿದ್ದೇನೆ. ನಮ್ಮ ಮನೆಯ ಅನ್ನವನ್ನ ಉಂಡ ದೂರ್ವಾಸರು ಕೈ ತೊಳೆದಿದ್ದಾರೆ. ಸಂತೋಷದಿಂದ ಹೋಗಿದ್ದಾರೆ. ಹೌದು, ಬಹಳ ಸಂತೋಷ. ಜೀವನದಲ್ಲಿ ಎಲ್ಲ ಬಗೆಯ ಸಂತೋಷ ಸಿಗುವುದಿಲ್ಲ. ಸಿಕ್ಕದ ಸಂತೋಷಕ್ಕೆ ಕೃಪಣತ್ವ ಯಾಕೆ? ಪೂಜ್ಯರಾದಂಥ ದೂರ್ವಾಸ ಮುನಿಗಳು ಇಂಥ ಕ್ಲಿಷ್ಟಕರವಾದಂಥ ಸನ್ನಿವೇಶದ ಮಧ್ಯದಲ್ಲಿಯೂ ಉಂಡು ತೃಪ್ತಿಗೊಂಡು ಹೋದರೆಂಬ ಸಮಾಧಾನವನ್ನು ಇಟ್ಟರಲ್ಲ, ನಮ್ಮ ಅದೃಷ್ಟ ಅಲ್ವೇ ಲಕ್ಷ್ಮಣ? ಹೌದು ಲಕ್ಷ್ಮಣ, ನಿನ್ನನ್ನು ನೇರವಾಗಿ ನಾನು ಪ್ರಶ್ನಿಸ್ತಾ ಇದ್ದೇನೆ. ಈ ಕರ್ತವ್ಯವನ್ನು ಪೂರೈಸಿ ಬಾ ಎಂದು ಹೇಳಿದ್ದೆ. ಹೌದು, ಯಾಕೆ ಬಲ್ಲೆಯ? ಏನು ಮಾಡಿಬಿಟ್ಟೆ ಲಕ್ಷ್ಮಣ? ನೀತಿ ತಪ್ಪಿ ನಡೆದೆ ಲಕ್ಷ್ಮಣ, ನೀತಿ ತಪ್ಪಿ ನಡೆದೆ ಲಕ್ಷ್ಮಣ, ನೀ ಮರೆತೆ ಧರ್ಮ ರೀತಿಯತಿ ಅತಿ ವಿಲಕ್ಷಣ, ನೀ ಮರೆತೆ ಧರ್ಮ ರೀತಿಯತಿ ಅತಿ ವಿಲಕ್ಷಣ, ಖ್ಯಾತ ಧರ್ಮ ಪುರುಷನೊಡನೆ ಮಾತನಾಡುತ್ತಿರುವ ವೇಳೆ, ಖ್ಯಾತ ಧರ್ಮ ಪುರುಷನೊಡನೆ ಮಾತನಾಡುತ್ತಿರುವ ವೇಳೆ, ಯಾತಕ್ಕಿಲ್ಲಿ ಅರ್ಪಿಸುತ್ತನ ಓತು ಕರದು ತಂದೆ ಹೇಳು, ಏತಕ್ಕಿಲ್ಲಿ ಅರ್ಪಿಸುತ್ತನ ಓತು ಕರದು ತಂದೆ ಹೇಳು. ನೀತಿ ತಪ್ಪಿ ನಡೆದೆ ಲಕ್ಷ್ಮಣ. ಲಕ್ಷ್ಮಣ, ಅಣ್ಣ, ಕೋಟಿ ಕೋಟಿ ಪ್ರಜೆಗಳನ್ನ ಪರಿಪಾಲಿಸಿದ ಅನುಭವ ನನ್ನದು. 11,000 ವರ್ಷಗಳ ತನಕ ಈ ಪ್ರಜಾಕೋಟಿಯನ್ನ ಕಾಪಾಡಿಕೊಂಡು ಬಂದವ ನಾನು. ವಿಭಿನ್ನ ಸಂಸ್ಕೃತಿ, ಸಂಸ್ಕಾರ, ಗುಣ, ವಿಭಿನ್ನವಾದಂಥ ಬದುಕಿನ ರೀತಿ ನೀತಿಗಳುಳ್ಳ ಕೋಟ್ಯಾನುಕೋಟಿ ಪ್ರಜತ್ವದ ಮೂಲಕವಾಗಿ ನಿಯಂತ್ರಿಸಿದ್ದೇನೆ ಎಂಬ ತೃಪ್ತಿ, ಸಮಾಧಾನ ನನ್ನದು. ಈ ನನ್ನ ಆಳ್ವಿಕೆಯ ಕಾಲದಲ್ಲಿ ಯಾವುದೋ ಒಬ್ಬ ಸಾಮಾನ್ಯ ಪ್ರಜೆಯನ್ನ ಕರೆಸಿಕೊಂಡು ನೀನು ಯಾಕೆ ನೀತಿ ತಪ್ಪಿದೆ ಅಂತ ಕೇಳುವ ಸಂದರ್ಭ ಈ ರಾಮನ ನಾಲಿಗೆಗೆ ಈ ತನಕ ಬರಲಿಲ್ಲ ಲಕ್ಷ್ಮಣ. ಒಬ್ಬರನ್ನ ಕರೆದು ನೀನು ತಪ್ಪಿತಸ್ಥ ಅಂತ ವಿಚಾರಿಸುವಂತ ಸನ್ನಿವೇಶ ರಾಮನ ಜೀವಮಾನದಲ್ಲಿ ಈ ತನಕ ಬರಲಿಲ್ಲ. ಆದರೆ ಲಕ್ಷ್ಮಣ, ರಾಮನ ಬದುಕಿನ ಎಲ್ಲ ಸೂಕ್ಷ್ಮಗಳನ್ನು ಅರ್ಥವಿಸಿಕೊಂಡು ಕೇವಲ ದೇಹ 2 ಜೀವ 1 ಎಂಬ ಈ ರೀತಿಯಲ್ಲಿ ಬದುಕಿದ ನಮ್ಮಿಬ್ಬರ ಮಧ್ಯದಲ್ಲಿ ಪರಸ್ಪರರನ್ನು ವಿಚಾರಿಸುವಂತಹ ಸನ್ನಿವೇಶ ಇವತ್ತು ಬಂದಿದೆ. ಯಾವುದೋ ಒಬ್ಬ ಸಾಮಾನ್ಯ ಪ್ರಜೆ ನೀತಿಯನ್ನ ಮೀರಿ ನಡೆದರೆ ಅವನನ್ನ ಕೇಳುವಾಗ ಈಗ ರಾಮನಿಗಾಗುತ್ತಿರುವಷ್ಟು ತಳಮಳ ಆಗ್ತಾ ಇಲ್ಲ. ತಪ್ಪುವುದು ಸಹಜ, ಆದರೆ ಸಹಜ ತಪ್ಪಿಗೆ ಅವಕಾಶ ಇರುವುದು ನನಗೆ ನಿನ್ನಂಥವರಿಗೆ ಅಲ್ಲ ಲಕ್ಷ್ಮಣ. ಹೌದು, ಸಾಮಾನ್ಯ ಪ್ರಜೆಗಳಿಗೆ ಅಂಥವರ ತಪ್ಪನ್ನ ಕ್ಷಮಿಸಬಹುದು, ಪ್ರಶ್ನಿಸಬಹುದು. ಅದು ಅಷ್ಟು ಕೇಳುವವನಿಗೆ ಸಂಕಟ ಕೊಡುವುದಿಲ್ಲ. ಯಾವ ಕಾರ್ಯವನ್ನು ನಾನೇ ಮಾಡಿ ಪೂರೈಸಬೇಕಾಗಿತ್ತೋ, ಪ್ರತ್ಯಕ್ಷ ಕಾಲಪುರುಷನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ ನನ್ನ ಘನತೆ, ಗೌರವ, ಇಡೀ ವಂಶದ ಸ್ಥಾನ, ಮಾನ ಇತ್ಯಾದಿಗಳ ಸಂರಕ್ಷಣೆಯನ್ನ ನಾನೇ ಮಾಡಿಕೊಳ್ಳಬೇಕಾದಂಥ ಸನ್ನಿವೇಶವನ್ನ ನಿನ್ನ ಕೈಗೆ ನಾನು ಕೊಟ್ಟೆ.
ರಹಸ್ಯ ವಿಚಾರದಲ್ಲಿ ಮಗ್ನರಾಗುತ್ತಿರುವಂತಹ ಕಾಲದಲ್ಲಿ ದೂರ್ವಾಸರನ್ನ ಒಳಗೊಂಡು ಏಕಾಂತ ಭವನವನ್ನ ಪ್ರವೇಶಿಸಿಬಿಟ್ಟೆ. ಕಾಲಪುರುಷ ನನಗೆ ಏನು ಹೇಳ್ದ ಲಕ್ಷ್ಮಣ ಗೊತ್ತುಂಟ? ರಾಮ ನುಡಿದಂತೆ ನಡೆ, ನುಡಿದಂತೆ ನಡೆ. ಜೀವಮಾನದಲ್ಲಿ ನುಡಿದಂತೆ ನಡೆಯಬೇಕು ರಾಮ ಅಂತ ನನಗೆ ಬಾಲ್ಯದಲ್ಲಿ ಪಾಠ ಮಾಡಿದ ಗುರುಗಳು ಹೇಳಿದ್ರು. ಅನ್ಯರು ರಾಮನ ಸಮ್ಮುಖಕ್ಕೆ ಬಂದು ರಾಮ ನುಡಿದಂತೆ ನಡೆ ಎಂಬಂಥ ಮಾತುಗಳನ್ನು ಈ ತನಕ ಯಾರಿಂದ ಕೇಳಿಸಿಕೊಳ್ಳಿಲ್ಲ. ನುಡಿಯುವುದೊಂದು ನಡೆಯುವುದೊಂದು ರಾಮನ ಬದುಕಿನ ಪದ್ಧತಿಯೇ ಅಲ್ಲ. ನಡೆ ಮತ್ತು ನುಡಿ ಎರಡು ಅಲ್ಲ ಅನ್ನುವ ಒಂದು ನಿರ್ಣಯಕ್ಕೆ ಬಂದ ಒಂದು ಅದ್ವೈತದ ಸಿದ್ಧಾಂತದ ಬದುಕಿಗೆ ಕಟ್ಟಿಕೊಂಡವ ನಾನು. ಕಾಲಪುರುಷ ಬಂದು ನುಡಿದಂತೆ ನಡೆ ರಾಮ ಅಂತ ಹೇಳುವಾಗ ನನ್ನ ಮಾನ ಎಲ್ಲಿ ಹೋಯಿತು ಲಕ್ಷ್ಮಣ? ಅಣ್ಣ ಲಕ್ಷ್ಮಣ, ಇಂಥ ಭೀಕರವಾದಂಥ ಸನ್ನಿವೇಶವನ್ನ ನನ್ನ ತಮ್ಮನಾದಂಥ ಲಕ್ಷ್ಮಣನೇ ತಂದುಕೊಟ್ಟ ಅಂತಾದ್ರೆ ನಾಳೆ ಯಾರಾದರೂ ಕೇಳಿದ್ರೆ ಏನ್ ಹೇಳಬೇಕು? ಲಕ್ಷ್ಮಣ, ಇಷ್ಟು ನಿಷ್ಠುರವಾಗಿ ನಿನ್ನನ್ನು ವಿಚಾರಿಸುತ್ತಿದ್ರು. ನಿನ್ನಿಂದಾದಂಥ ಅಚಾತುರ್ಯಕ್ಕೆ ಏನೋ ಕಾರಣ ಇದೆ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಅಲ್ಲದೆ ಇದ್ರೆ ನಿನ್ನ ಕರ್ತವ್ಯ ಪ್ರಜ್ಞೆ, ನಿನ್ನ ಮನೋಬಲ, ನಿನ್ನ ತ್ಯಾಗಶೀಲ ಗುಣ, ಒಟ್ಟಾರೆ ನಿನ್ನದ್ದಾದಂಥ ಭವ್ಯವಾದ ವ್ಯಕ್ತಿತ್ವದ ಅರ್ಥ ನನಗೆ ಆಗದೆ ಕೇಳುವುದಲ್ಲ. ಅರ್ಥ ಆದದ್ದು ಹೇಗೆ ವ್ಯರ್ಥ ಆಯಿತು ಅಂತ ಯೋಚಿಸ್ತಾ ಇದ್ದೇನೆ. ಲಕ್ಷ್ಮಣ, ಏನು ನಿನಗೆ ಅಂಥ ಪರಿಸ್ಥಿತಿ ಬಂತು? ದೂರ್ವಾಸರನ್ನ ಇಲ್ಲಿ ಕರೆದುಕೊಂಡು ಬಂದು ನಮ್ಮ ಏಕಾಂತ ಭಂಗವನ್ನು ಉಂಟು ಮಾಡಲೇಬೇಕಾದ ಅನಿವಾರ್ಯತೆ ನಿನಗೆ ಏನು ಬಂತು ತಮ್ಮ? ಏನು ಬಂತು? ಅಣ್ಣಯ್ಯ, ಅಣ್ಣಲಾಲಿಸನ್ನ ಮಾತನು ಅಣ್ಣಲಾಲಿಸನ್ನ ಮಾತನು ನೃಪನೀತಿಯಲ್ಲಿ ಗಣ್ಯದೀನು ಆ ಮುನೀಶನು ನಿನ್ನ ಕಾಣಲೆಂದು ಬರಲು ಮುನಪೇನೆ ಬಗೆಯನಲ್ಲ ಅಣ್ಣ. ನಿನ್ನ ಕಾಣಲೆಂದು ಬರಲು ಮುನಪೇನೆ ಬಗೆಯನಲ್ಲ. ಮನ್ನಣೆಯನ್ನು ಕೊಡದೆ ಶಾಪವನ್ನು ಪಡೆಯಿರೆಂದು ಸಿಡಿದ ಅಣ್ಣ. ಅಣ್ಣಲಾಲಿಸನ್ನ ಮಾತನು. ಅಣ್ಣಯ್ಯ, ಲಕ್ಷ್ಮಣ, ನಿನ್ನ ವಿಚಾರಣೆ ಅಮೋಘವಾದದ್ದು. ರಾಜಪರಿವಾರದಲ್ಲಿ ವಿಚಾರಣೆ ಮಾಡುವಾಗಲೂ ನಿರ್ಮಮನಾಗಿ ನೀನು ವಿಚಾರಣೆಗೆ ತೊಡಗಿದೆಯಲ್ಲ? ಹೌದು. ನಿನ್ನ ಜೀವನವನ್ನ ಕಂಡವರಿಗೆ ಅಮ್ಮಮ್ಮ ಎಂಬ ಉದ್ಗಾರ ಬರುವುದು ಸಹಜವೇ. ಯಾರು ಅಮಮರಾಗಿರ್ತಾರೋ, ಮಮಕಾರವನ್ನ ಗೆದ್ದಿರ್ತಾರೋ, ಅವರು ಮಾತ್ರ ಇಷ್ಟು ನಿಷ್ಠುರವಾಗಿ ವಿಚಾರಿಸಬಲ್ಲವರಾಗುತ್ತಾರೆ. ಅಣ್ಣಯ್ಯ, ನನ್ನನ್ನು ಕರೆದು ನೀನು ವಿಚಾರಣೆಗೆ ಗುರಿಪಡಿಸುವಾಗ ಅಯೋಧ್ಯೆಯ ಮಾನ ಮರ್ಯಾದೆಗಳನ್ನೆಲ್ಲ ನಾನು